ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ ಒಂದು ಸೆಷನಲ್ಲಿ ನಾನು ಜನವರಿ 2026ರ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಎವ್ರಿ ಡೇ ಪೆಂಡಿಂಗ್ ಇರ್ತಕ್ಕಂಥ ಒಂದು ಡಿಸೆಂಬರ್ ಡೇಟ್ ಮತ್ತು ಲೇಟೆಸ್ಟ್ ಡೇಟ್ ಏನಿರುತ್ತೆ, ಎರಡನ್ನೂ ನಾನು ಸೈಮಲ್ಟೇನಿಯಸ್ ಆಗಿ ನಾನು ಕವರ್ ಮಾಡ್ತಾ ಇರ್ತೇನೆ. ಇಲ್ದಿದ್ರೆ ಬ್ಯಾಕ್ ಡೇಟೆಡನ್ನು ಮಾತ್ರ ಮಾಡ್ತಾ ಇದ್ದರೆ ಒನ್ಸ್ ಅಗೇನ್ ಕರೆಂಟ್ ಡೇಟ್ದು ಹಾಗೆ ಬ್ಯಾಕ್ ಉಳಿದಿರುತ್ತೆ. ಅದರಿಂದ ಒನ್ ಓಲ್ಡ್ ಡೇಟ್ ಮತ್ತು ಒನ್ ನ್ಯೂ ಡೇಟನ್ನು ನಾನು ಸೈಮಲ್ಟೇನಿಯಸ್ ಆಗಿ ಕವರ್ ಮಾಡ್ತಾ ಇರ್ತೇನೆ. ಈ ಒಂದು ಸಂಚಿಕೆಯಲ್ಲಿ ನಾವು ಜನವರಿ 1 ಮತ್ತು 2ನೇ ತಾರೀಕು 2026ರ ಎಲ್ಲ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಜಾಗತಿಕ ಆರ್ಥಿಕ ಶ್ರೇಯಾಂಕದಲ್ಲಿ ಯಾವ ದೇಶ 3ನೇ ಸ್ಥಾನದಲ್ಲಿದೆ? ವಿಚ್ ಕಂಟ್ರಿ ಈಸ್ ರ್ಯಾಂಕ್ಡ್ 3rd ಇನ್ ದಿ ಗ್ಲೋಬಲ್ ಎಕಾನಮಿ ರ್ಯಾಂಕಿಂಗ್? ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಜಾಗತಿಕವಾಗಿ ಒಂದು ದೇಶದ ಒಟ್ಟು ಆರ್ಥಿಕತೆ. ಈ ಒಂದು ರ್ಯಾಂಕಿಂಗನ್ನು ತೆಗೆದುಕೊಂಡಾಗ ಪ್ರಸ್ತುತವಾಗಿ ಜಗತ್ತಿನಲ್ಲಿ 3ನೇ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜರ್ಮನಿ ಈಗ ಜಾಗತಿಕವಾಗಿ 3ನೇ ಅತಿ ಶ್ರೀಮಂತ ರಾಷ್ಟ್ರವಾಗಿ ನಾವು ನೋಡ್ಬೋದಾಗಿರುತ್ತೆ. ಇದು ಈಗ ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನು ಅಂದರೆ, ನಮ್ಮ ಭಾರತ ದೇಶ ಈಗ ಅಫಿಷಿಯಲಿ ಅಧಿಕೃತವಾಗಿ 4th ಲಾರ್ಜೆಸ್ಟ್ ಎಕಾನಮಿ, 4ನೇ ಅತಿ ದೊಡ್ಡ ಆರ್ಥಿಕತೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರವಾಗಿರುತ್ತೆ. ಹಾಗಿದ್ರೆ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಆರ್ಥಿಕತೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರ ಯುನೈಟೆಡ್ ಸ್ಟೇಟ್ಸ್ ಅಮೇರಿಕಾ ಆಗಿರುತ್ತೆ. $30.507 ಟ್ರಿಲಿಯನ್ ಅಷ್ಟು ಅಮೇರಿಕಾದ ತನ್ನ ಎಕಾನಮಿ ಆಗಿರುತ್ತೆ. ಅಮೇರಿಕಾ ಪಾಪ್ಯುಲೇಷನ್ ಬಂದು ಅರೌಂಡ್ 30 to 35 crores ಇರ್ಬೋದು ಹೆಚ್ಚು ಕಡಿಮೆ. 30ರಿಂದ 35 ಕೋಟಿ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಅಮೇರಿಕಾ ರಾಷ್ಟ್ರ $30.507 ಟ್ರಿಲಿಯನ್ ಅಷ್ಟು ಎಕಾನಮಿನ ಹೊಂದಿರುತ್ತೆ. ಇಲ್ಲಿ ಪರ್ ಕ್ಯಾಪಿಟ ತಲಾದಾಯವನ್ನು ನಾವು ಚೆಕ್ ಮಾಡೋದಾದರೆ ಅತಿ ಹೆಚ್ಚಿನ ಪರ್ ಕ್ಯಾಪಿಟ ಎಕಾನಮಿಯನ್ನು ಹೊಂದಿರತಕ್ಕಂಥ ರಾಷ್ಟ್ರವಾಗಿರುತ್ತೆ. 2ನೇ ಸ್ಥಾನದಲ್ಲಿ ನಾವು ಚೈನಾವನ್ನು ನೋಡ್ಬೋದಾಗಿರುತ್ತೆ. $19.231 ಟ್ರಿಲಿಯನ್ ಅಷ್ಟು ಎಕಾನಮಿ ಇರುತ್ತೆ. ಬಟ್ ಚೈನಾದು ಪಾಪ್ಯುಲೇಷನ್ ಕೂಡ ಆಲ್ಮೋಸ್ಟ್ ಇಂಡಿಯಾದಷ್ಟೇ ಪಾಪ್ಯುಲೇಷನ್ ಇರುತ್ತೆ. ಇಂಡಿಯಾಗಿಂತ ಸ್ವಲ್ಪ ಕಡಿಮೆ ಇರತಕ್ಕಂಥ ಪಾಪ್ಯುಲೇಷನ್ ಆಗಿರುತ್ತೆ. ಪರ್ ಕ್ಯಾಪಿಟಾ ಇನ್ಕಮ್ ಅಂತಕ್ಕಂಥದ್ದು US ಗೆ ಹೋಲಿಕೆ ಮಾಡಿದಾಗ ಬಹಳ ಕಡಿಮೆ ಇರತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಇನ್ನು ಜರ್ಮನಿ 3ನೇ ಸ್ಥಾನದಲ್ಲಿರುತ್ತೆ. $4.744 ಟ್ರಿಲಿಯನ್ ಇರುತ್ತೆ. ಇದು ಸರಿಸುಮಾರು 8ರಿಂದ 9 ಕೋಟಿಯಷ್ಟು ಪಾಪ್ಯುಲೇಷನ್ ಇರ್ಬೋದಾಗಿರುತ್ತೆ. ಇಲ್ಲೂ ಕೂಡ ಪರ್ ಕ್ಯಾಪಿಟಾ ಇನ್ಕಮ್ ಅಂತಕ್ಕಂಥದ್ದು ಬಹಳ ಉತ್ತಮವಾಗಿರುತ್ತೆ. ನಮ್ಮ ಭಾರತ ರಾಷ್ಟ್ರ ಈಗ ಜಪಾನನ್ನು ಓವರ್ಟೇಕ್ ಮಾಡುವ ಮುಖಾಂತರ 4ನೇ ಸ್ಥಾನಕ್ಕೆ ಬಂದಿರುತ್ತೆ. ನಮ್ಮ ಭಾರತ ದೇಶದ ಒಟ್ಟು ಆರ್ಥಿಕತೆ ಎಷ್ಟಿರುತ್ತೆ ಅಂದರೆ $4.187 ಟ್ರಿಲಿಯನ್ ಅಷ್ಟಿರುತ್ತೆ. ಬಟ್ ಇದನ್ನು ನಮ್ಮ ಪಾಪ್ಯುಲೇಷನ್ ಜೊತೆ ನಾವು ಡಿವೈಡ್ ಮಾಡಿದಾಗ 150 ಕೋಟಿಯಷ್ಟು ಹೆಚ್ಚು ಕಡಿಮೆ ಅಷ್ಟು ಜನಸಂಖ್ಯೆಯನ್ನು ಹೊಂದಿರುತ್ತೆ. ಬಟ್ ಇಲ್ಲಿ ಟೋಟಲ್ ಎಕಾನಮಿಯಲ್ಲಿ ನಾವು ಉತ್ತಮವಾಗಿ ಆರ್ಥಿಕತೆ ಮುಂದುವರೆದಿರುತ್ತೆ. ಬಟ್ ಇಲ್ಲಿರ್ತಕ್ಕಂಥ ಪ್ರಾಬ್ಲಮ್ ಏನು ಅಂದರೆ ಪರ್ ಕ್ಯಾಪಿಟಾ ಇನ್ಕಮ್ ಅಂತಕ್ಕಂಥದ್ದು ಬಹಳ ಕಡಿಮೆ ಇರುತ್ತೆ, ತಲಾದಾಯ ಕಡಿಮೆ ಇರುತ್ತೆ. ಆ್ಯಂಡ್ ಇನ್ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್ ಅಂದರೆ ಆ ಒಂದು ಆದಾಯದ ಅಸಮಾನ ಹಂಚಿಕೆಯನ್ನು ಹೊಂದಿರತಕ್ಕಂಥ ಒಂದು ರಾಷ್ಟ್ರವಾಗಿ ನಾವಿನ್ನೂ ಕೂಡ ನಮ್ಮ ಭಾರತ ರಾಷ್ಟ್ರವನ್ನು ನೋಡ್ಬೋದಾಗಿರುತ್ತೆ. ನಾವು ಇವಾಗ ಜಪಾನನ್ನು ಓವರ್ಟೇಕ್ ಮಾಡಿರ್ತೇವೆ. ಜಪಾನ್ $4.186 ಟ್ರಿಲಿಯನ್ ಇರುತ್ತೆ. ಈವನ್ ಜಪಾನ್ ಕೂಡ ಒಂದು 12ರಿಂದ 13 ಕೋಟಿ ಪಾಪ್ಯುಲೇಷನ್ ಇರುತ್ತೆ. ಅವರ ಒಂದು ತಲಾದಾಯ ಅವರು 5th ಪ್ಲೇಸ್ಗೆ ಡ್ರಾಪ್ ಆಗಿದ್ರು ಕೂಡ ಅಲ್ಲಿರ್ತಕ್ಕಂಥ ಜನರ ಕ್ವಾಲಿಟಿ ಆಫ್ ಲೈಫಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಬಿಕಾಸ್ ಅದರ ಪರ್ ಕ್ಯಾಪಿಟಾ ಇನ್ಕಮ್ ಅಥವಾ ತಲಾದಾಯ ಅಂತಕ್ಕಂಥದ್ದು ಭಾರತ ದೇಶಕ್ಕಿಂತ ಬಹಳ ಹೆಚ್ಚಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ. ಬಟ್ ಓವರ್ ಆಲ್ ನಾವು ನೋಡಿದಾಗ US ಈಸ್ ಇನ್ ದ ಫಸ್ಟ್ ಪೊಸಿಷನ್, ಸೆಕೆಂಡ್ ಪೊಸಿಷನ್ ಈಸ್ ಟೇಕನ್ ಬೈ ಚೈನಾ, 3ನೇ ಸ್ಥಾನದಲ್ಲಿ ಜರ್ಮನಿ, 4ನೇ ಸ್ಥಾನದಲ್ಲಿ ನಾವು ಭಾರತ ರಾಷ್ಟ್ರವನ್ನು ನಾವು ನೋಡ್ಬೋದಾಗಿರುತ್ತೆ. ಈ ಒಂದು ಎಕನಾಮಿಕ್ ಮೈಲ್ ಸ್ಟೋನ್ ಅಥವಾ ಆರ್ಥಿಕ ಮೈಲುಗಲ್ಲೇನಿದೆ ಇದು ನಾಮಿನಲ್ GDP ಆಗಿರುತ್ತೆ. ಅಂದರೆ ನಾಮ ಮಾತ್ರ GDP.
ನಾಮಿನಲ್ GDP ಅಂದರೆ ಆ ಒಂದು ಇನ್ಫ್ಲೇಷನ್ ರೇಟ್ಸ್ ಏನಿರುತ್ತೆ ಅದಕ್ಕೆ ನಾವು ಅಡ್ಜಸ್ಟ್ ಮಾಡಿರಲ್ಲ. ಯಾಕಂದರೆ ಒಂದು ಬೇಸ್ ಇಯರ್ ಅಂತ ಇರುತ್ತೆ, ಮೂಲ ವರ್ಷ ಅಂತ ಇರುತ್ತೆ. ಆ ಮೂಲ ವರ್ಷದ ಬೆಲೆಗಳಿಗೆ ನಾವು ಈಕ್ವೇಟ್ ಮಾಡಿದಾಗ ಅದನ್ನು ನಾವು ರಿಯಲ್ GDP ಅಂತ ಹೇಳ್ತೇವೆ. ಬಟ್ ಭಾರತ ದೇಶ ಈಗ 4ನೇ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದು ನಾಮ ಮಾತ್ರ GDPಯ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ಆಗಿರುತ್ತೆ. ಸೊ ಇದು ಸಸ್ಟೈನಬಲ್ ಹೈ ಎಕನಾಮಿಕ್ ಗ್ರೋತ್ ಅನ್ನು ತೋರಿಸುತ್ತದೆ. ಸುಸ್ಥಿರವಾಗಿ ಉನ್ನತ ಮಟ್ಟದ ಆರ್ಥಿಕ ಅಭಿವೃದ್ಧಿಯನ್ನು ಸೂಚಿಸ್ತಕ್ಕಂಥ ಒಂದು ಅಂಕಿಅಂಶಗಳಾಗಿರುತ್ತೆ. ಆ್ಯಂಡ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಮೇಜರ್ ಎಕಾನಮಿ ಅಂದರೆ ಭಾರತ ರಾಷ್ಟ್ರ ಈಗ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ಆರ್ಥಿಕತೆಗಳಲ್ಲಿ ನಮ್ಮ ಭಾರತ ರಾಷ್ಟ್ರ ಕೂಡ ಒಂದು ರಾಷ್ಟ್ರವಾಗಿರುತ್ತೆ. ಹಾಗಿದ್ರೆ ಭಾರತ ದೇಶದಲ್ಲಿ ಎಕಾನಮಿ ಗ್ರೋತ್ ಆಗಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳೇನು ಅಂತ ನಾವಿಲ್ಲಿ ನೋಡೋದಾದರೆ, ಸ್ಟ್ರಾಂಗ್ ಡೊಮೆಸ್ಟಿಕ್ ಕನ್ಸಂಪ್ಷನ್ ಅಂದರೆ ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚಿನ ದೇಶೀಯ ಬಳಕೆ, ಇಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಉತ್ಪನ್ನಗಳಿರ್ಬೋದು ಅಥವಾ ಸೇವೆಗಳಿರ್ಬೋದು ಅತಿ ಹೆಚ್ಚಾಗಿ ಇಲ್ಲೇ ಬಳಕೆ ಆಗ್ತಾ ಇರ್ತಕ್ಕಂಥದ್ದು ಆ ಒಂದು ಆರ್ಥಿಕತೆಗೆ ಕೊಡುಗೆ ನೀಡಿರ್ತಕ್ಕಂಥ ಒಂದು ಕಾರಣವಾಗಿರುತ್ತೆ. ಎಕ್ಸ್ಪ್ಯಾಂಡಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಸರ್ವಿಸ್ ಸೆಕ್ಟರ್ಸ್ ಅಂದರೆ ಭಾರತ ದೇಶದಲ್ಲಿರುವ ಉತ್ಪಾದನೆ ಮತ್ತು ಸೇವಾ ವಲಯಗಳು ವಿಸ್ತರಣೆ ಆಗಿರ್ತಕ್ಕಂಥದ್ದು ಎರಡನೇ ಕಾರಣವಾಗಿ ನಾವು ನೋಡ್ಬೋದಾಗಿರುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಮೂಲ ಸೌಕರ್ಯಗಳ ಅಭಿವೃದ್ಧಿ ಹೆಚ್ಚಾದಾಗ ವಾಣಿಜ್ಯ ಅಥವಾ ವ್ಯಾಪಾರ ಕೂಡ ಹೆಚ್ಚಾಗುತ್ತೆ. ಸೊ ಇದು ಕೂಡ ಆರ್ಥಿಕತೆ ಹೆಚ್ಚಾಗಲಿಕ್ಕೆ ಸಪೋರ್ಟ್ ಮಾಡಿರುತ್ತೆ. ಪಾಲಿಸಿ ರಿಫಾರ್ಮ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಇನ್ಫ್ಲೋಸ್ ಅಂದರೆ ನೀತಿ ಸುಧಾರಣೆಗಳು ಮತ್ತು ಭಾರತ ದೇಶಕ್ಕೆ ಬರ್ತಾ ಇರ್ತಕ್ಕಂಥ ಈ ಬಂಡವಾಳ ಹೂಡಿಕೆ ಏನಿರುತ್ತೆ, ಸೊ ಇದು ಕೂಡ ಆರ್ಥಿಕತೆ ಹೆಚ್ಚಾಗಲಿಕ್ಕೆ ಸಹಾಯ ಮಾಡಿರ್ತಕ್ಕಂಥ ಫ್ಯಾಕ್ಟರ್ಸ್ ಆಗಿರ್ತವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಕೇಂದ್ರ ಅಬಕಾರಿ ಕಾಯ್ದೆ 2025 ಜಾರಿಗೆ ಬರುವುದು ಯಾವಾಗ? ದಿ ಸೆಂಟ್ರಲ್ ಎಕ್ಸೈಸ್ ಆ್ಯಕ್ಟ್ 2025 ವಿಲ್ ಕಮ್ ಇನ್ ಟು ಫೋರ್ಸ್. ಈಗ ಈ ಒಂದು ಸೆಂಟ್ರಲ್ ಎಕ್ಸೈಸ್ ಆ್ಯಕ್ಟ್ ಏನಿದೆ, ಸೊ ಅದರಲ್ಲಿ ಕೆಲವೊಂದು ತಿದ್ದುಪಡಿಗಳನ್ನು ಮಾಡ್ಕೊಂಡಿರ್ತಾರೆ, ಅಂದರೆ ತೆರಿಗೆಯನ್ನು ಹೆಚ್ಚು ಮಾಡಿರ್ತಾರೆ. ಇದು ಕಾರ್ಯರೂಪಕ್ಕೆ ಬರ್ತಕ್ಕಂಥದ್ದು ಯಾವಾಗ? ಸೊ ಇತ್ತೀಚೆಗೆ ನಡೆದಿರ್ತಕ್ಕಂಥ ವಿಂಟರ್ ಸೆಷನಲ್ಲಿ ಈ ಒಂದು ತಿದ್ದುಪಡಿಯನ್ನು ಮಾಡಲಾಗಿರುತ್ತೆ. ಸೊ ಈ ತಿದ್ದುಪಡಿಯಲ್ಲಿ ಆಗಿರ್ತಕ್ಕಂಥ ಒಂದು ಬದಲಾವಣೆಗಳೇನಿರುತ್ತೆ ಅದು ಕಾರ್ಯರೂಪಕ್ಕೆ ಯಾವಾಗಲಿಂದ ಬರುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಫೆಬ್ರವರಿ 1, 2026ರಿಂದ ಸೊ ಈ ಒಂದು ಕಾಯ್ದೆ ಕಾರ್ಯರೂಪಕ್ಕೆ ಬರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಈ ಒಂದು ಟೊಬ್ಯಾಕೋ ಪ್ರಾಡಕ್ಟ್ಸ್ ಏನಿದ್ದಾವೆ, ತಂಬಾಕು ಉತ್ಪನ್ನಗಳೇನಿದ್ದಾವೆ, ಸೊ ಅದರ ಮೇಲೆ ಹೆಚ್ಚಿನ ಟ್ಯಾಕ್ಸನ್ನು ಹೆಚ್ಚು ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ಇಲ್ಲಿ ತೆಗೆದುಕೊಳ್ಳಲಾಗಿರುತ್ತೆ. ಏನೇನು ಬದಲಾವಣೆ ಆಗಿದೆ ಅನ್ನೋದನ್ನು ನಾವಿಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಈ ಒಂದು ಬದಲಾವಣೆ ಮಾಡಿರ್ತಕ್ಕಂಥದ್ದು ಅಥವಾ ಇದನ್ನು ಈ ಒಂದು ಅಧಿಸೂಚನೆಯನ್ನು ನೀಡಿರ್ತಕ್ಕಂಥವರು ಮಿನಿಸ್ಟ್ರಿ ಆಫ್ ಫಿನಾನ್ಸ್, ಹಣಕಾಸು ಸಚಿವಾಲಯದಿಂದ ನೀಡಿರ್ತಕ್ಕಂಥ ಅಧಿಸೂಚನೆಯ ಪ್ರಕಾರ ಈ ನ್ಯೂ ಟ್ಯಾಕ್ಸೇಷನ್ ರಿಜಿಮ್ ಅಂದರೆ ಈ ತಂಬಾಕು ಉತ್ಪನ್ನಗಳಿಗೆ ಹೊಸ ಈ ಒಂದು ತೆರಿಗೆ ವ್ಯವಸ್ಥೆಯನ್ನು ಫೆಬ್ರವರಿ 1, 2026ರಿಂದ ಜಾರಿಗೆ ತರಲಿದ್ದಾರೆ. ಸೊ ಇದನ್ನು ನಾವು ಸೆಂಟ್ರಲ್ ಎಕ್ಸಸೈಸ್ ಅಮೆಂಡ್ಮೆಂಟ್ ಆ್ಯಕ್ಟ್ 2025 ಅಂತ ಕರೀತೇವೆ. ಅಂದರೆ ಇದೊಂದು ತಿದ್ದುಪಡಿ ಕಾಯ್ದೆ ಆಗಿರುತ್ತೆ. ಯಾಕಂದರೆ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಂಡಿರುವ ಕಾರಣದಿಂದ ಈ ಒಂದು ಕಾಯ್ದೆಯಲ್ಲಿ ತಿದ್ದುಪಡಿ ಮಾಡಲಾಗಿರುತ್ತೆ. ಸೊ ಇತ್ತೀಚಿನ ವಿಂಟರ್ ಸೆಷನ್ನಲ್ಲಿ ಮಾಡಿರ್ತಕ್ಕಂಥ ಒಂದು ಬದಲಾವಣೆ ಇದಾಗಿರುತ್ತೆ. ಸೊ ಈ ಒಂದು ಬದಲಾವಣೆಯ ಪ್ರಕಾರ ನ್ಯೂ ಟೊಬ್ಯಾಕೋ ಟ್ಯಾಕ್ಸ್ ರಿಜಿಮ್, ಹೊಸ ತಂಬಾಕು ತೆರಿಗೆ ಪದ್ಧತಿಯಲ್ಲಿ ಬರ್ತಕ್ಕಂಥ ಒಂದು ಮಾಹಿತಿ ಏನು ಅಂತ ನಾವು ನೋಡೋದಾದರೆ, ಅಡಿಷನಲ್ ಎಕ್ಸೈಸ್ ಡ್ಯೂಟಿ ಆನ್ ಟೊಬ್ಯಾಕೋ ಪ್ರಾಡಕ್ಟ್ಸ್, ಈ ಒಂದು ತಂಬಾಕು ಉತ್ಪನ್ನಗಳ ಮೇಲೆ ಹೆಚ್ಚುವರಿ ಅಬಕಾರಿ ಸುಂಕವನ್ನು ವಿಧಿಸ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರುತ್ತೆ. ಹೆಲ್ತ್ ಆ್ಯಂಡ್ ನ್ಯಾಷನಲ್ ಸೆಕ್ಯೂರಿಟಿ ಸೆಸ್ ಆನ್ ಪಾನ್ ಮಸಾಲ ಪ್ರಾಡಕ್ಟ್ ಏನಿರುತ್ತೆ ಅದರ ಮೇಲೆ ಆರೋಗ್ಯ ಮತ್ತು ರಾಷ್ಟ್ರೀಯ ಭದ್ರತೆ ಸೆಸ್ಸನ್ನು ಹಾಕಲಾಗಿರುತ್ತೆ. ಸೆಸ್ ಅಂದರೆ ಒಂದು ಪರ್ಟಿಕ್ಯುಲರ್ ರೀಸನ್ಗೋಸ್ಕರ ಆಗ್ತಕ್ಕಂಥ ಒಂದು ಟ್ಯಾಕ್ಸ್ ಆಗಿರುತ್ತೆ. ಆ ಪರ್ಟಿಕ್ಯುಲರ್ ರೀಸನ್ಸ್ ಏನು ಅಂದರೆ ಹೆಲ್ತ್ ಮತ್ತು ನ್ಯಾಷನಲ್ ಸೆಕ್ಯೂರಿಟಿ ಅಂದರೆ ಆರೋಗ್ಯ ಮತ್ತು ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟಂತೆ ಸೆಸ್ಸನ್ನು ಹಾಕಿರ್ತಕ್ಕಂಥದ್ದನ್ನು ನಾವು ಪಾನ್ ಮಸಾಲ ಮೇಲೆ ನೋಡ್ಬೋದಾಗಿರುತ್ತೆ. ಇನ್ನು ಸಿಗರೇಟ್ ಮತ್ತು ಟೊಬ್ಯಾಕೋ ಪ್ರಾಡಕ್ಟ್ಸನ್ನು ತೆಗೆದುಕೊಂಡಾಗ, ಸಿಗರೇಟು ಮತ್ತು ತಂಬಾಕು ಉತ್ಪನ್ನಗಳನ್ನು ತೆಗೆದುಕೊಂಡಾಗ 40% GST ಏನಿತ್ತೋ ಅದನ್ನು ಹಾಗೆ ಮುಂದುವರಿಸ್ತಾ ಇದ್ದಾರೆ. ಇದರ ಜೊತೆ ಎಕ್ಸೈಸ್ ಡ್ಯೂಟಿಯನ್ನು ಹಾಕ್ತಾರೆ, ಅಂದರೆ ಹೆಚ್ಚುವರಿಯಾಗಿ ಅಬಕಾರಿ ಸುಂಕವನ್ನು ಈ ಒಂದು ಸಿಗರೇಟ್ಗಳು ಮತ್ತು ತಂಬಾಕು ಉತ್ಪನ್ನಗಳ ಮೇಲೆ ವಿಧಿಸ್ತಕ್ಕಂಥದ್ದನ್ನು ನಾವು ಫೆಬ್ರವರಿ 1ನೇ ತಾರೀಕಿಂದ ನೋಡ್ಬೋದಾಗಿರುತ್ತೆ. ಇನ್ನು ಪಾನ್ ಮಸಾಲ ಬಂದಾಗ 40% GST ಮುಂಚೆ ಹೇಗಿತ್ತೋ ಅದನ್ನು ರಿಟೇನ್ ಮಾಡ್ಕೊಂಡಿದ್ದಾರೆ. ಅದರ ಜೊತೆ
ಹೆಲ್ತ್ ಮತ್ತು ನ್ಯಾಷನಲ್ ಸೆಕ್ಯೂರಿಟಿ ಸೆಸ್, ನಾನು ಈಗಾಗಲೇ ಹೇಳಿದಾಗೆ ಆರೋಗ್ಯ ಮತ್ತು ರಾಷ್ಟ್ರೀಯ ಭದ್ರತೆ ಸೆಸ್ಸನ್ನು ಈ ಒಂದು ಪಾನ್ ಮಸಾಲ ಮೇಲೆ ವಿಧಿಸ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಬಿಡಿಗಳು ಬಂದಾಗ 18% GST ಇರುತ್ತೆ. ಸೊ ಅದರಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡಲಾಗಿಲ್ಲ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಸೊ ಭಾರತದ ಮೊದಲ ಹೈಸ್ಪೀಡ್ ರೈಲು ಕಾರಿಡಾರ್ ಯಾವ 2 ನಗರಗಳ ನಡುವೆ ಬರಲಿದೆ? ಇಂಡಿಯಾಸ್ ಫಸ್ಟ್ ಹೈಸ್ಪೀಡ್ ರೈಲ್ ಕಾರಿಡಾರ್ ಇಸ್ ಇನ್ ಬಿಟ್ವೀನ್ ವಿಚ್ 2 ಸಿಟೀಸ್? ಇದನ್ನು ಸಿಂಪಲ್ ಟರ್ಮ್ಸಲ್ಲಿ ನಾವು ಬುಲೆಟ್ ಟ್ರೈನ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಈಗ ಭಾರತ ದೇಶದ ಪ್ರಪ್ರಥಮ ಬುಲೆಟ್ ಟ್ರೈನನ್ನು ಇನಾಗ್ರೇಟ್ ಮಾಡ್ತಕ್ಕಂಥ ಒಂದು ದಿನಾಂಕವನ್ನು ಈಗ ಗುರುತುಪಡಿಸಲಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಇದು ಮತ್ತೆ ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ಭಾರತ ದೇಶದ ಮೊದಲ ಬುಲೆಟ್ ಟ್ರೈನ್ ಮುಂಬೈನಿಂದ ಅಹಮದಾಬಾದ್ವರೆಗೂ ರನ್ ಆಗ್ತಕ್ಕಂಥ ಒಂದು ಟ್ರೈನ್ ಆಗಿರುತ್ತೆ. ಸೊ ಈ ಒಂದು ಬುಲೆಟ್ ಟ್ರೈನ್ 15th August 2027 2027 ನಮ್ಮ ಸ್ವತಂತ್ರೋತ್ಸವದ ದಿನಾಂಕದಂದು ಸೊ ಇದನ್ನು ಉದ್ಘಾಟನೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿರುತ್ತೆ. ಹಾಗಿದ್ರೆ ಬುಲೆಟ್ ಟ್ರೈನ್ಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ರಿಲೇಟೆಡ್ ನಮ್ಗೆ ಏನೇನು ಪಾಯಿಂಟ್ಸ್ ಗೊತ್ತಿರಬೇಕೋ ಅದೆಲ್ಲವನ್ನು ನಾವು ಡಿಸ್ಕಸ್ ಮಾಡೋಣ. ಸೊ ಇದು ಮುಂಬೈನಿಂದ ಅಹಮದಾಬಾದ್ಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಮಾರ್ಗವಾಗಿರುತ್ತೆ. ಒಟ್ಟು 508 ಕಿಲೋಮೀಟರನ್ನು ಹೊಂದಿರತಕ್ಕಂಥ ಒಂದು ಡಿಸ್ಟೆನ್ಸ್ ಆಗಿರುತ್ತೆ. ಸೊ ಇದು 2.07 ಗಂಟೆಗಳಲ್ಲಿ, ಮುಂಚೆ 7 ರಿಂದ 8 ಗಂಟೆಗಳ ಜರ್ನಿ ಇತ್ತು. ಸೊ ಅದನ್ನು ಕೇವಲ ಸರಿಸುಮಾರು 2 ಗಂಟೆಗಳಲ್ಲಿ ಮುಂಬೈನಿಂದ ಅಹಮದಾಬಾದ್ಗೆ 500 ಕಿಲೋಮೀಟರ್ ನಾವು ಟ್ರಾವೆಲ್ ಮಾಡ್ಬೋದಾಗಿರುತ್ತೆ. ಸೊ ಇದರ ಮಧ್ಯದಲ್ಲಿ 21 ಕಿಲೋಮೀಟರ್ ವ್ಯಾಪ್ತಿಗೆ ಇಂಡಿಯಾಸ್ ಲಾಂಗೆಸ್ಟ್ ಟನಲ್ ಟು ಫಾಲ್ ಅಂಡರ್ ದಿ ಟ್ರೈನ್ಸ್ ಜರ್ನಿ, ಅಂದರೆ ಈ ಒಂದು ರೈಲಿನ ಮಾರ್ಗದ ಮಧ್ಯದಲ್ಲಿ ಭಾರತ ದೇಶದ ಅತಿ ಉದ್ದವಾಗಿರ್ತಕ್ಕಂಥ ಸುರಂಗದ ಒಂದು ಮೂಲಸೌಕರ್ಯಗಳನ್ನ ಕೂಡ ಡೆವಲಪ್ ಮಾಡಲಾಗಿರುತ್ತೆ. ಸೊ ಇದು ಅಲಾಂಗ್ ವಿತ್ 7 ಕಿಲೋಮೀಟರ್ ಅಂಡರ್ ಸಿ ಟನಲ್, ಅಂದರೆ ಅದರಲ್ಲಿ 7 ಕಿಲೋಮೀಟರ್ ಅಂಡರ್ ಸಿ ಬರ್ತಕ್ಕಂಥ ಒಂದು ಸುರಂಗವಾಗಿರುತ್ತೆ. ಒಟ್ಟು 21 ಕಿಲೋಮೀಟರ್ ಇರುತ್ತೆ, ಬಟ್ ಅಂಡರ್ ಸಿ ಅದು 7 ಕಿಲೋಮೀಟರ್ ಇರುತ್ತೆ. ಸೊ ಇದನ್ನ ಎಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ ಅಂದರೆ ತಾನೆ ಕ್ರೀಕಲ್ಲಿ. ಸೊ ಇಲ್ಲಿ ಈ ಸ್ಪಾಟಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಸೊ ಇಲ್ಲಿ ನಾವು ತಾನೆ ಕ್ರೀಕನ್ನು ನೋಡ್ಬೋದಾಗಿರುತ್ತೆ. ಸೊ ಆ ಒಂದು ಭಾಗದಲ್ಲಿ ನಮ್ಮ ಭಾರತ ದೇಶದ ಅತ್ಯಂತ ಉದ್ದವಾಗಿರ್ತಕ್ಕಂಥ ಸುರಂಗ ಮಾರ್ಗವನ್ನು ಕೂಡ ಸೊ ಈ ಒಂದು ಪ್ರಾಜೆಕ್ಟ್ನ ಭಾಗವಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಟ್ರೈನ್ನ ಡಿಸೈನ್ ಸ್ಪೀಡ್ ಅಂದರೆ ವಿನ್ಯಾಸದ ವೇಗ ಅಂತ ಕರಿತೇವೆ. ಸೊ 350 km/h ಇರುತ್ತೆ, ಬಟ್ ಇನ್ ರಿಯಲ್ ಇದು ಸಮ್ವೇರ್ ಅರೌಂಡ್ 310 to 320 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಕ್ಕಂಥ ಒಂದು ರೈಲ್ ಆಗಿರುತ್ತೆ. ಸೊ ಎಲ್ಲ ಮಾಹಿತಿಯನ್ನು ನಾನು ಆಲ್ರೆಡಿ ತಿಳಿಸಿದ್ದೇನೆ. ಮುಂಬೈಯಿಂದ ಅಹಮದಾಬಾದ್ ಅನ್ನೋದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ 15th August 2027 ಇದನ್ನು ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ಬಟ್ ಇದು ಫೇಸ್ಡ್ ಕಮೆನ್ಸ್ಮೆಂಟ್ ಆಗಿರುತ್ತೆ, ಅಂದರೆ ಕಂಪ್ಲೀಟ್ 500 ಕಿಲೋಮೀಟರ್ ಸ್ಟ್ರೆಚ್ ಏನಿರುತ್ತೆ ಸಂಪೂರ್ಣವಾಗಿ ಓಪನ್ ಆಗೋದಿಲ್ಲ, ಹಂತ ಹಂತವಾಗಿ ಸೊ ಇದನ್ನು ಓಪನ್ ಮಾಡ್ತಕ್ಕಂಥದ್ದು 2027 ಪಾರ್ಷಿಯಲಿ, ಅಂದರೆ ಎಷ್ಟು ಕಂಪ್ಲೀಟ್ ಆಗಿರುತ್ತೆ ಅಲ್ಲಿಯವರೆಗೂ ಇನಾಗ್ರೇಟ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರುತ್ತೆ. ಸೊ ಇದು ಮಹಾರಾಷ್ಟ್ರ ಮತ್ತು ಗುಜರಾತ್ನ ಮುಖಾಂತರ ಹಾದು ಹೋಗ್ತಕ್ಕಂಥ ಒಂದು ರೈಲ್ವೆ ಮಾರ್ಗವಾಗಿರುತ್ತೆ. ಇಲ್ಲಿ ಹೈ ಸ್ಪೀಡ್ ರೈಲ್ ಟೆಕ್ನಾಲಜಿಯನ್ನು ಬಳಕೆ ಮಾಡ್ತಾ ಇದ್ದಾರೆ. ಮ್ಯಾಕ್ಸಿಮಮ್ ಇದು 320. ಸೊ ಡಿಸೈನ್ ಸ್ಪೀಡ್ ಬಂದು 350 ಇರುತ್ತೆ, ಬಟ್ ಇನ್ ರಿಯಲ್ ಇದು 320 km/h ವೇಗದಲ್ಲಿ ಚಲಿಸ್ತಕ್ಕಂಥ ಒಂದು ರೈಲ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಇತ್ತೀಚಿನ ಅಧ್ಯಯನದ ಪ್ರಕಾರ ಪಶ್ಚಿಮ ಮಹಾರಾಷ್ಟ್ರದ ಸವನ್ನಗಳ ರೀತಿ ಏನು? ಅಕಾರ್ಡಿಂಗ್ ಟು ಅ ರೀಸೆಂಟ್ ಸ್ಟಡಿ, ದ ಸವನ್ನಾ ಆಫ್ ವೆಸ್ಟರ್ನ್ ಮಹಾರಾಷ್ಟ್ರ ಆರ್. ಸೊ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಸವನ್ನಗಳಿಗೆ ಇತ್ತೀಚಿನ ಒಂದು ಅಧ್ಯಯನವನ್ನು ಮಾಡಿರುವ ಪ್ರಕಾರ ಈಗ ಬಂದಿರತಕ್ಕಂಥ ಹೊಸ ಫೈಂಡಿಂಗ್, ಸಂಶೋಧನೆ ಏನು ಅಂದರೆ, ಸಾಮಾನ್ಯವಾಗಿ ನಂಬುವುದಕ್ಕಿಂತ ಹಳೆಯವು, ಅಂದರೆ ಫಾರ್ ಓಲ್ಡರ್ ದ್ಯಾನ್ ಕಾಮನ್ಲಿ ಬಿಲೀವ್ಡ್. ಅಂದರೆ ನಾವು ಇಷ್ಟು ವರ್ಷ ಅದು ಎಷ್ಟು ಹಳೆಯದು ಅಂತ ನಂಬಿದ್ವಿ, ಅದಕ್ಕಿಂತ ಪುರಾತನವಾಗಿರ್ತಕ್ಕಂಥ ಒಂದು ಫಾರೆಸ್ಟ್ ಅಂತ ಹೇಳಲಾಗ್ತಾ ಇದೆ. ಯಾವುದನ್ನು ಅಂದರೆ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಸವನ್ನಗಳನ್ನು. ಹಾಗಿದ್ರೆ ಈ ಒಂದು ಆರ್ಟಿಕಲಲ್ಲಿ ಆ ಸವನ್ನಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡಿಸ್ಕಸ್ ಮಾಡೋಣ. ಅದ್ರ ಜೊತೆಗೆ ಇದು ನಾವು ನಂಬುವುದಕ್ಕಿಂತ ಹಳೆಯದು ಎಂದು ಯಾವ ರೀತಿ ನಮಗೆ ಗೊತ್ತಾಯಿತು, ಸೊ ಅದನ್ನು ಕೂಡ ಈ ಒಂದು ಆರ್ಟಿಕಲಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಸವನ್ನಾ ಇನ್
ವೆಸ್ಟರ್ನ್ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಸವನ್ನಾಗಳು ಓಲ್ಡರ್ ದೆನ್ ಕಾಮನ್ಲಿ ಬಿಲೀವ್ಡ್, ನಾವು ಅಂದುಕೊಂಡಿದ್ದಕ್ಕಿಂತ ಅತ್ಯಂತ ಹಳೆಯದಾಗಿರುತ್ತೆ. ಸೊ ದೇ ಆರ್ ನಾಟ್ ಟು ಬಿ ಟ್ರೀಟೆಡ್ ಆಸ್ ಡಿಗ್ರೇಡೆಡ್ ಫಾರೆಸ್ಟ್, ಅದನ್ನ ಅವನತಿ ಹೊಂದಿದ ಅರಣ್ಯಗಳು ಅಂತ ನಾವಿನ್ಮೇಲೆ ಅದನ್ನ ಟ್ರೀಟ್ ಮಾಡೋ ಹಾಗಿಲ್ಲ. ಸೊ ಈ ಒಂದು ಮಾಹಿತಿ ನಮಗೆ ಸಿಕ್ಕಿರ್ತಕ್ಕಂಥದ್ದು ಮೆಡಿವಿಯಲ್ ಮರಾಠಿ ಲಿಟ್ರೇಚರ್, ಅಂದರೆ ಮಧ್ಯಕಾಲೀನ ಮರಾಠಿ ಸಾಹಿತ್ಯದಲ್ಲಿ ಉಲ್ಲೇಖವಾಗಿರುವಂತೆ ಈ ಸವನ್ನಾ ಕಾಡುಗಳು ನಾವು ನಂಬುವುದಕ್ಕಿಂತ ಅತ್ಯಂತ ಹಳೆಯದಾಗಿರ್ತಕ್ಕಂಥ ಕಾಡುಗಳು ಅಂತ ನಂಬಲಾಗಿರುತ್ತೆ. ಸೊ ಅಥವಾ ಆ ಒಂದು ಉಲ್ಲೇಖದಲ್ಲಿ ತಿಳಿಸಲಾಗಿರುತ್ತೆ. ಹಾಗಿದ್ರೆ ಸವನ್ನಾ ಅಂದ್ರೆ ಏನು? ಓಪನ್ ಗ್ರಾಸ್ ಲ್ಯಾಂಡ್ ಮತ್ತೆ ರೋಲಿಂಗ್ ಪ್ಲೇನ್ಸ್ ಅಂತ ಹೇಳ್ತೇವೆ. ಅಂದ್ರೆ ಇದು ತುಂಬಾ ಓಪನ್, ಮುಕ್ತವಾಗಿರ್ತಕ್ಕಂಥ ಹುಲ್ಲುಗಾವಲಾಗಿರುತ್ತೆ. ಸೊ ತುಂಬಾ ಫ್ಲಾಟ್ ಆಗಿರೋದಕ್ಕಿಂತ ಸ್ವಲ್ಪ ಇಳಿಜಾರನ್ನ ಹೊಂದಿರತಕ್ಕಂಥ ಒಂದು ಹುಲ್ಲುಗಾವಲು ಪ್ರದೇಶ ಇದಾಗಿರುತ್ತೆ. ಸ್ಕ್ಯಾಟರ್ಡ್ ಟ್ರೀಸ್, ನಾಟ್ ಕ್ಲೋಸ್ ಕೆನಪಿ ಫಾರೆಸ್ಟ್, ಅಂದ್ರೆ ಅಲ್ಲಿರ್ತಕ್ಕಂಥ ಮರಗಳು ತುಂಬಾ ದಟ್ಟವಾಗಿರೋದಿಲ್ಲ, ತುಂಬಾ ಚೆದುರಿದ ಮರಗಳು, ಅಂದ್ರೆ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹೆಚ್ಚಿನ ಡಿಸ್ಟೆನ್ಸ್ ಅನ್ನ ಹೊಂದಿರತಕ್ಕಂಥ ಒಂದು ಲ್ಯಾಂಡ್ಸ್ಕೇಪ್ ಆಗಿರುತ್ತೆ. ಅದ್ರ ಜೊತೆಗೆ ಈ ಕೆನಪಿ ಫಾರೆಸ್ಟ್, ಕೆನಪಿ ಅಂದ್ರೆ ಕಂಪ್ಲೀಟ್ ಆಗಿ ಮೇಲಿನ ಆವರಣ ಕ್ಲೋಸ್ ಆಗಿರುತ್ತೆ, ಅಂದ್ರೆ ಸೂರ್ಯನ ಬೆಳಕು ನೆಲವನ್ನ ಮುಟ್ತಕ್ಕಂಥದ್ದು ಕಷ್ಟವಾಗಿರುತ್ತೆ. ಆ ರೀತಿಯ ಕ್ಯಾನಪಿ ಇಲ್ಲಿರೋದ, ಸೊ ಮೇಲ್ ಆವರಣದ ಕಾಡುಗಳು ಇರೋದಿಲ್ಲ. ರೀಸನ್ ಈಸ್ ವೆರಿ ಸಿಂಪಲ್, ಬಿಕಾಸ್ ಮರಗಳು ಒಂದರಿಂದ ಇನ್ನೊಂದಕ್ಕೆ ತುಂಬಾ ದೂರವಾಗಿರುವ ಕಾರಣದಿಂದ ಈ ಸವನ್ನಾಗಳಲ್ಲಿ ಕೆನಪಿ ಫಾರೆಸ್ಟ್ ಅಂತಕ್ಕಂಥದ್ದು ಫಾರ್ಮೇಷನ್ ಆಗೋದಿಲ್ಲ. ಸೊ ಅದ್ರ ಜೊತೆಗೆ ಸೀಸನಲ್ ಗ್ರೀನರಿ ಅಂಡ್ ಡ್ರೈನೆಸ್ ಇರುತ್ತೆ, ಅಂದ್ರೆ ಈ ಒಂದು ಋತುಮಾನಗಳಿಗೆ ತಕ್ಕಂತೆ ಅದು ಹಸಿರು ಬಣ್ಣವನ್ನ ಹೊಂದಿರುತ್ತೆ. ಕೆಲವೊಂದು ಋತುಮಾನಗಳಲ್ಲಿ ಅದು ತುಂಬಾ ಶುಷ್ಕವಾಗಿರ್ತಕ್ಕಂಥದ್ದು ಅಥವಾ ಒಣಗಿರ್ತಕ್ಕಂಥ ಒಂದು ಅರಣ್ಯ ಪ್ರದೇಶವಾಗಿರುತ್ತೆ. ಸೊ ರಿವರ್ಸ್, ಗ್ರೇಸಿಂಗ್ ಗ್ರೌಂಡ್ಸ್ ಮತ್ತೆ ಓಪನ್ ಹೊರೈಸಾನ್ಸ್ ಇರುತ್ತೆ, ಅಂದ್ರೆ ನದಿಗಳು ಕೂಡ ಇದರ ಮುಖಾಂತರ ಹರಿತಕ್ಕಂಥದ್ದು. ಹುಲ್ಲುಗಾವಲುಗಳು ಅದರಲ್ಲಿರುತ್ತೆ. ಇವನ್ ದಿಗಂತಗಳು ಅಂದ್ರೆ ನಮ್ಮ ಸೂರ್ಯ ಮತ್ತೆ ಭೂಮಿ ಮೀಟ್ ಆಗೋದು ತುಂಬಾ ಸ್ಪಷ್ಟವಾಗಿ ಕಾಣಿಸ್ತಕ್ಕಂಥ ಒಂದು ಪ್ರದೇಶವಾಗಿ ನಾವಿದನ್ನ ನೋಡ್ಬೋದಾಗಿರುತ್ತೆ. ಸೊ ಇನ್ನು ಈಕೋಲಾಜಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಪರಿಸರ ಗುಣಲಕ್ಷಣಗಳನ್ನು ನಾವು ನೋಡೋದಾದ್ರೆ ಕೋ ಎಕ್ಸಿಸ್ಟೆನ್ಸ್ ಆಫ್ ಗ್ರಾಸಸ್ ಅಂಡ್ ಟ್ರೀಸ್, ಅಂದ್ರೆ ಹುಲ್ಲು ಮತ್ತು ಮರಗಳು ಒಟ್ಟಿಗೆ ಇರ್ತಕ್ಕಂಥ ಒಂದು ಪರಿಸರ ವ್ಯವಸ್ಥೆ ಆಗಿರುತ್ತೆ. ಸಾಮಾನ್ಯವಾಗಿ ಎಲ್ಲಿ ಮರಗಳು ಜಾಸ್ತಿ ಇರುತ್ತೆ ಅಲ್ಲಿ ಗ್ರಾಸ್ ಇರೋದಿಲ್ಲ, ಯಾಕಂದ್ರೆ ಸೂರ್ಯನ ಬೆಳಕು ಸಿಗೋದಿಲ್ಲ. ಬಟ್ ಇಲ್ಲಿ ಮರಗಳು ತುಂಬಾ ಸ್ಕ್ಯಾಟರ್ ಆಗಿರುವ ಕಾರಣದಿಂದ ಗ್ರಾಸ್ ಮತ್ತೆ ಟ್ರೀಸ್ ಒಟ್ಟಿಗೆ ಇರತಕ್ಕಂಥ ಒಂದು ಪ್ರದೇಶವಾಗಿ ನಾವು ನೋಡ್ಬೋದಾಗಿರುತ್ತೆ. ರೆಗ್ಯುಲರ್ ಫೈರ್ಸ್ ಆಸ್ ಅ ಪಾರ್ಟ್ ಆಫ್ ನ್ಯಾಚುರಲ್ ಸೈಕಲ್. ಸೊ ಇಲ್ಲಿ ಆಗ್ತಕ್ಕಂಥ ಒಂದು ನೈಸರ್ಗಿಕ ವಿದ್ಯಮಾನ ಅಂತಕ್ಕಂಥದ್ದು ಏನು ಅಂದ್ರೆ ಕಾಡ್ಗಿಚ್ಚುಗಳು ತುಂಬಾ ನಿಯಮಿತವಾಗಿ ಸಂಭವಿಸ್ತಕ್ಕಂಥದ್ದು. ಇದೊಂದು ನ್ಯಾಚುರಲ್ ಫೆನಾಮಿನನ್ ಆಗಿ ಈ ಒಂದು ಸವನ್ನಾಗಳಲ್ಲಿ ನಾವು ಹೆಚ್ಚಾಗಿ ನೋಡಬಹುದಾಗಿರುತ್ತೆ. ಅಂಡ್ ಗ್ರೇಸಿಂಗ್ ಆಸ್ ಅ ನಾರ್ಮಲ್ ಇಕೋಲಾಜಿಕಲ್ ಪ್ರೋಸೆಸಸ್, ಅಂದ್ರೆ ಈ ಒಂದು ಪ್ರದೇಶಗಳಲ್ಲಿ ಈ ಪ್ರಾಣಿಗಳನ್ನ ಮೇಯಿಸ್ತಕ್ಕಂಥದ್ದು ತುಂಬಾ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಪದ್ಧತಿಯಾಗಿರುತ್ತೆ. ಹೈ ರೆಸಿಲಿಯನ್ಸ್ ಟು ಸೀಸನಲ್ ಚೇಂಜಸ್, ಅಂದ್ರೆ ಋತುಮಾನದ ಬದಲಾವಣೆಗಳಿಗೆ ಹೆಚ್ಚಿನ ಸ್ಥಿತಿಸ್ಥಾಪಕತ್ವವನ್ನ ಹೊಂದಿರುತ್ತೆ. ಅಂದ್ರೆ ಎಷ್ಟೇ ಕ್ಲೈಮೇಟ್ ಚೇಂಜ್ ಆದರೂ ಕೂಡ ಅದನ್ನ ತಡೆದುಕೊಳ್ತಕ್ಕಂಥ ಅಥವಾ ಸೀಸನ್ಗಳು ಋತುಮಾನಗಳು ಬದಲಾದರೂ ಕೂಡ ಅದನ್ನ ತಡೆದುಕೊಳ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ಹೊಂದಿರತಕ್ಕಂಥ ಒಂದು ಇಕೋಸಿಸ್ಟಮ್ ಇದಾಗಿರುತ್ತೆ. ಈಗ ಹ್ಯೂಮನ್ ಮತ್ತೆ ನೇಚರ್ ರಿಲೇಶನ್ಶಿಪ್ಸ್, ಮಾನವ ಮತ್ತು ಈ ಒಂದು ಸವನ್ನ ನಡುವಿನ ಸಂಬಂಧಗಳು ಹೇಗಿವೆ ಅನ್ನೋದನ್ನ ನಾವಿಲ್ಲಿ ನೋಡೋದಾದ್ರೆ ಪ್ಯಾಶ್ಚರಲ್ ಅಂಡ್ ಆಗ್ರೋ ಪ್ಯಾಶ್ಚರಲ್ ಲೈವ್ಲಿಹುಡ್ಸ್ ಇರುತ್ತೆ. ಪ್ಯಾಶ್ಚರಲ್ ಅಂದ್ರೆ ಈ ಪ್ರಾಣಿಗಳನ್ನ ಮೇಯಿಸ್ಕೊಂಡು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಅಲ್ದಾಡ್ತಕ್ಕಂಥ ಈ ಒಂದು ಅಲೆಮಾರಿ ಜನಾಂಗ ಅಥವಾ ಬುಡಕಟ್ಟು ಜನಾಂಗ ಏನಿರುತ್ತೆ. ಸೊ ಇವರು ಸಾಮಾನ್ಯವಾಗಿ ಈ ರೀತಿಯ ಸವನ್ನಾಗಳನ್ನ ಅವರು ಬಳಸ್ಕೊಳ್ತಾರೆ. ಕೃಷಿ ಪಶುಪಾಲನಾ ಜೀವನೋಪಾಯ ಕೂಡ ಇರುತ್ತೆ, ಅಂದ್ರೆ ಕೃಷಿ ಮಾಡ್ತಕ್ಕಂಥದ್ದು, ಕೃಷಿಯ ಜೊತೆಗೆ ಪಶುಪಾಲನೆಯನ್ನ ಮಾಡ್ತಕ್ಕಂಥದ್ದು ಕೂಡ ಈ ಒಂದು ಸವನ್ನಾ ಪ್ರದೇಶಗಳಲ್ಲಿ ತುಂಬಾ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಸಂಬಂಧವಾಗಿರುತ್ತೆ. ಸೀಸನಲ್ ಮೂವ್ಮೆಂಟ್ ಆಫ್ ಪೀಪಲ್ ಅಂಡ್ ಲೈಫ್ ಸ್ಟಾಕ್, ಅಂದ್ರೆ ಜನರು ಮತ್ತೆ ಈ ಒಂದು ಜಾನುವಾರುಗಳು ಈ ಋತುಮಾನಗಳ ಆಧಾರದ ಮೇಲೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಈ ಸವನ್ನಾಗಳಲ್ಲಿ ಅವರು ತಮ್ಮ ಜೀವನೋಪಾಯವನ್ನ ಕಟ್ಟಿಕೊಳ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ನಮ್ಮ ಭಾರತ ದೇಶದಲ್ಲಿರುವ ಸವನ್ನಾಗಳ ಬಗ್ಗೆ ಹೆಚ್ಚಿನ ಒಂದು ಭೌಗೋಳಿಕ ಮಾಹಿತಿಯನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಓಪನ್ ಗ್ರಾಸ್ ಡಾಮಿನೇಟೆಡ್ ಲ್ಯಾಂಡ್ಸ್ಕೇಪ್ಸ್ ಆಗಿರುತ್ತೆ, ಅಂದ್ರೆ ಹೆಚ್ಚಾಗಿ ಮರಗಳಿದ್ದರೂ ಕೂಡ ಮರಗಳಿಗಿಂತ ಹೆಚ್ಚಾಗಿ ಹುಲ್ಲು ಅಥವಾ ಗ್ರಾಸ್ ಅನ್ನ ಹೊಂದಿರತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸ್ಕ್ಯಾಟರ್ಡ್ ಟ್ರೀಸ್ ಅಂಡ್ ಶ್ರಬ್ಸ್, ಅಂದ್ರೆ ಚೆದುರಿದ ಮರಗಳು ಮತ್ತೆ ಪೊದೆಗಳನ್ನ ಹೊಂದಿರತಕ್ಕಂಥ ಸವನ್ನಗಳನ್ನ ನಮ್ಮ ಭಾರತ ದೇಶದಲ್ಲಿ ಹೆಚ್ಚಾಗಿ ನಾವು ಕಾಣಬಹುದಾಗಿರುತ್ತೆ. ನೀದರ್ ಡೆನ್ಸ್ ಫಾರೆಸ್ಟ್ ನಾರ್ ಬ್ಯಾರನ್ ಲ್ಯಾಂಡ್, ಅಂದ್ರೆ
ತುಂಬಾ ದಟ್ಟವಾಗಿರ್ತಕ್ಕಂಥ ಕಾಡು ಕೂಡ ಇರೋದಿಲ್ಲ, ಅದ್ರ ಜೊತೆಗೆ ತುಂಬಾ ಬರಡಾಗಿರ್ತಕ್ಕಂಥ ಭೂಮಿ ಕೂಡ ಇರೋದಿಲ್ಲ. ಎರಡಕ್ಕೂ ಮಧ್ಯದಲ್ಲಿ ಒಂದು ಬ್ಯಾಲೆನ್ಸ್ಡ್ ಇಕೋಸಿಸ್ಟಮ್ ಆಗಿ ನಾವು ಸವನ್ನಾಗಳನ್ನ ನೋಡಬಹುದಾಗಿರುತ್ತೆ. ಶೇಪ್ಡ್ ಬೈ ಕ್ಲೈಮೇಟ್, ಫೈರ್ ಅಂಡ್ ಗ್ರೇಸಿಂಗ್. ಅಂದ್ರೆ ಇವುಗಳು ಅಸ್ತಿತ್ವ ಹೇಗಿರುತ್ತೆ ಅಂದ್ರೆ ಫೈರ್, ಕಾಡ್ಗಿಚ್ಚಾಗುವುದರಿಂದ ಅದು ಬ್ಯಾಲೆನ್ಸ್ ಆಗ್ತಾ ಇರುತ್ತೆ, ಅಂದ್ರೆ ಓವರ್ ಗ್ರೋತ್ ಆಗ್ತಕ್ಕಂಥದ್ದು ಅದು ಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಮೇಯಿಸುವಿಕೆಯಿಂದ ಕೂಡ ಅದು ಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಇವನ್ ಋತುಮಾನಗಳು ಕೂಡ ಸೊ ಇದನ್ನ ಸಮತೋಲನ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಫ್ಯಾಕ್ಟರ್ಸ್ಗಳಾಗಿ ನಮ್ಮ ಭಾರತ ದೇಶದ ಸವನ್ನಾಗಳನ್ನ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಇನ್ನು ಜಿಯೋಗ್ರಫಿಕಲಿ ನಾವು ನೋಡೋದಾದ್ರೆ ಸೆಂಟ್ರಲ್ ಮತ್ತೆ ಪೆನಿನ್ಸುಲಾರ್ ಇಂಡಿಯಾದಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಮಧ್ಯ ಮತ್ತೆ ಪರ್ಯಾಯ ದ್ವೀಪದ ಭಾರತದಲ್ಲಿ ಈ ಸವನ್ನಾ ಕಾಡುಗಳು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು, ಇನ್ಕ್ಲೂಡಿಂಗ್ ಡೆಕ್ಕನ್ ಪ್ಲೇಟ್ಯೂ, ಡೆಕ್ಕನ್ ಪ್ರಸ್ಥಭೂಮಿಯಲ್ಲೂ ಕೂಡ ಸವನ್ನಾ ಕಾಡುಗಳು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಅದ್ರ ಜೊತೆಗೆ ಪಾರ್ಟ್ಸ್ ಆಫ್ ವೆಸ್ಟರ್ನ್, ಸದರ್ನ್ ಅಂಡ್ ಈಸ್ಟರ್ನ್ ಇಂಡಿಯಾ, ನಮ್ಮ ಭಾರತ ದೇಶದ ಪಶ್ಚಿಮ, ದಕ್ಷಿಣ ಮತ್ತು ಪೂರ್ವ ಭಾರತದ ಭಾಗಗಳಲ್ಲಿ ಸವನ್ನಾ ಕಾಡುಗಳು ಹೆಚ್ಚಾಗಿ ಕಂಡು ಬರುತ್ತೆ. ಸೊ ಬಿಟ್ವೀನ್ ಫಾರೆಸ್ಟ್ ಅಂಡ್ ಏರಿಡ್ ಝೋನ್ಸ್, ಅಂದ್ರೆ ಕಾಡುಗಳು ಮತ್ತೆ ಶುಷ್ಕ ವಲಯಗಳ ಮಧ್ಯದಲ್ಲಿ, ಸಾಮಾನ್ಯವಾಗಿ ಇದನ್ನು ನಾವು ಈಕೋಟೋನ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಕಾಡುಗಳು ಮತ್ತು ಶುಷ್ಕ ವಲಯಗಳ ಪರಿಸರ ಮೇಳದಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರದೇಶವನ್ನ ನಾವು ಸವನ್ನಾ ಫಾರೆಸ್ಟ್ಗಳು ಅಂತ ಹೇಳ್ಬೋದಾಗಿರುತ್ತೆ. ಇನ್ನು ಇಲ್ಲಿರ್ತಕ್ಕಂಥ ಒಂದು ಪರಿಸರ ವೈಶಿಷ್ಟ್ಯಗಳು, ಈಕೋಲಾಜಿಕಲ್ ಫೀಚರ್ಸ್ ಅಥವಾ ಗುಣಲಕ್ಷಣಗಳು ಏನು ಅಂತ ನಾವು ನೋಡೋದಾದ್ರೆ ಗ್ರಾಸಸ್ ಇರುತ್ತೆ, ಹರ್ಬ್ಸ್ ಇರುತ್ತೆ, ಮತ್ತೆ ಟ್ರೀಸ್ ಇರುತ್ತೆ, ಹುಲ್ಲು ಗಿಡಮೂಲಿಕೆಗಳು ಅಥವಾ ಪೊದೆ ಸಸ್ಯಗಳು ಅಂತ ಹೇಳ್ಬೋದಾಗಿರುತ್ತೆ. ಅದರ ಜೊತೆಗೆ ದೂರಗಳಲ್ಲಿ ಮರಗಳನ್ನ ಕೂಡ ಹೊಂದಿರತಕ್ಕಂಥ ಪರಿಸರ ವ್ಯವಸ್ಥೆ ಆಗಿರುತ್ತೆ. ಸೀಸನಲ್ ಸೈಕಲ್ಸ್ ಆಫ್ ಗ್ರೋತ್ ಅಂಡ್ ಡ್ರೈನೆಸ್, ಇದನ್ನ ನಾನು ಆಲ್ರೆಡಿ ಹೇಳಿದ್ದೇನೆ, ಋತುಮಾನಕ್ಕೆ ತಕ್ಕಂತೆ ಅದು ಬೆಳವಣಿಗೆ ಆಗ್ತಕ್ಕಂಥದ್ದು ಮತ್ತೆ ಒಣಗೋಗ್ತಕ್ಕಂಥದ್ದು, ಇದು ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಒಂದು ಪರಿಸರ ವ್ಯವಸ್ಥೆ ಆಗಿರುತ್ತೆ. ಸೊ ಫೈರ್ ಅಡ್ಯಾಪ್ಟೆಡ್ ಅಂಡ್ ಗ್ರೇಸಿಂಗ್ ಅಡ್ಯಾಪ್ಟೆಡ್ ವೆಜಿಟೇಷನ್, ಅಂದ್ರೆ ಬೆಂಕಿಗೆ ಹೊಂದಿಕೊಳ್ಳುವ, ಮೇಯಿಸುವಿಕೆಗೆ ಹೊಂದಿಕೊಳ್ಳುವ ಪರಿಸರ ವ್ಯವಸ್ಥೆ ಆಗಿರುತ್ತೆ. ಅಂದ್ರೆ ಬೆಂಕಿ ಅಲ್ಲಿ ಆದ್ರೂ ಕೂಡ ಮತ್ತೆ ರಿಕವರ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅಂಡ್ ಗ್ರೇಸಿಂಗ್ ಮಾಡಿದ್ರು ಕೂಡ ಅದು ಮತ್ತೆ ಸಸ್ಟೈನಬಲಿ ಡೆವಲಪ್ ಆಗ್ತಕ್ಕಂಥ ಒಂದು ಪರಿಸರ ವ್ಯವಸ್ಥೆ ಇದಾಗಿರುತ್ತೆ. ಹೈ ಹ್ಯಾಬಿಟ್ಯಾಟ್ ಹೆಟಿರೋಜೆನಿಸಿಟಿ, ಅಂದ್ರೆ ಇಲ್ಲಿರ್ತಕ್ಕಂಥ ಆವಾಸ ಸ್ಥಾನ ತುಂಬಾ ವೈವಿಧ್ಯಮಯದಿಂದ ಕೂಡಲಾಗಿರುತ್ತೆ. ಸೊ ಅದರಿಂದ ಇಲ್ಲಿರ್ತಕ್ಕಂಥ ಬಯೋಡೈವರ್ಸಿಟಿ, ಅಂದ್ರೆ ಅಲ್ಲಿ ವಾಸ ಮಾಡ್ತಕ್ಕಂಥ ಪ್ರಾಣಿ ಸಂಕುಲ ಕೂಡ ತುಂಬಾ ವೈವಿಧ್ಯಮಯವಾಗಿರ್ತಕ್ಕಂಥದ್ದನ್ನ ನಾವು ಸವನ್ನಾಗಳಲ್ಲಿ ಹೆಚ್ಚಾಗಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಇಲ್ಲಿ ಯಾವ ರೀತಿಯ ಬಯೋಡೈವರ್ಸಿಟಿ ಕಂಡು ಬರುತ್ತೆ ಅಂತ ನಾವು ನೋಡೋದಾದ್ರೆ ಸ್ಪೆಷಲೈಸ್ಡ್ ಗ್ರಾಸ್ ಲ್ಯಾಂಡ್ ಅಂಡ್ ಸವನ್ನಾ ಸ್ಪೀಶೀಸ್, ಅಂದ್ರೆ ವಿಶೇಷ ಹುಲ್ಲುಗಾವಲು ಮತ್ತೆ ಸವನ್ನಾ ಪ್ರಭೇದಗಳನ್ನ ನಾವು ಹೆಚ್ಚಾಗಿ ಇಲ್ಲಿ ನೋಡ್ಬೋದಾಗಿರುತ್ತೆ. ಲಾರ್ಜ್ ಹರ್ಬಿವೋರ್ಸ್ ಇರುತ್ತೆ, ಅಂದ್ರೆ ದೊಡ್ಡ ಗಾತ್ರದ ಸಸ್ಯಾಹಾರಿ ಪ್ರಾಣಿಗಳು ತುಂಬಾ ಹೆಚ್ಚಾಗಿ ಇಲ್ಲಿ ಕಂಡು ಬರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಎಲಿಫೆಂಟ್ಸ್, ಆನೆಯ ರೀತಿಯ ಪ್ರಾಣಿಗಳು ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಪ್ರದೇಶವಾಗಿರುತ್ತೆ. ಅದ್ರ ಜೊತೆಗೆ ಗ್ರೌಂಡ್ ನೆಸ್ಟಿಂಗ್ ಬರ್ಡ್ಸ್ ಕೂಡ ಇರುತ್ತೆ, ಅಂದ್ರೆ ನೆಲದ ಮೇಲೆ ಗೂಡನ್ನ ಕಟ್ಟಿಕೊಳ್ಳುವ ಪಕ್ಷಿಗಳು, ನಾಟ್ ಆನ್ ದ ಟ್ರೀಸ್, ನೆಲದ ಮೇಲೆ. ಫಾರ್ ಎಕ್ಸಾಂಪಲ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್, ಇದು ನೆಲದ ಮೇಲೆ ಮೊಟ್ಟೆ ಇಡ್ತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಈ ರೀತಿಯ ಪಕ್ಷಿಗಳು ಸವನ್ನಾದಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಯುನಿಕ್ ಪ್ಲಾಂಟ್ ಕಮ್ಯುನಿಟೀಸ್, ಅಂದ್ರೆ ವಿಶೇಷ ಸಸ್ಯ ಸಮುದಾಯಗಳನ್ನ ಹೊಂದಿರತಕ್ಕಂಥ ಒಂದು ಪರಿಸರ ವ್ಯವಸ್ಥೆ ಇದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 5. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯನ್ನ ಯಾವ ವರ್ಷದಲ್ಲಿ ಪ್ರಾರಂಭ ಮಾಡಲಾಯಿತು? ಇನ್ ವಿಚ್ ಇಯರ್ ವಾಸ್ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನಾ ಲಾಂಚ್ಡ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ 2017ರಲ್ಲಿ ಇದನ್ನು ಲಾಂಚ್ ಮಾಡಲಾಗಿರುತ್ತೆ. ಸೊ ಇದು ಈಗ ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನು ಅಂದರೆ ಇದನ್ನು ಲಾಂಚ್ ಮಾಡಿದ ನಂತರ 9 ವರ್ಷಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಏನಿದು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ, ಸೊ ಇದನ್ನು ತುಂಬ ಬಾರಿ ಎಕ್ಸಾಮ್ಸ್ಗಳಲ್ಲೂ ಕೂಡ ಕೇಳಿದ್ದಾರೆ, ಮುಂದೆ ಕೂಡ ಕೇಳ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ದಿಸ್ ವಾಸ್ ಲಾಂಚ್ಡ್ ಇನ್ 2017. ಇದೊಂದು ಮೆಟರ್ನಿಟಿ ಬೆನಿಫಿಟ್ ಸ್ಕೀಮ್ ಆಗಿರುತ್ತೆ, ಅಂದರೆ ಹೆರಿಗೆ ಸೌಲಭ್ಯ ಯೋಜನೆ. ಅಂದರೆ ಕಂಪ್ಲೀಟ್ ಆಗಿ ಸರ್ಕಾರ ಫಂಡ್ ಮಾಡೋದಿಲ್ಲ, ಸ್ವಲ್ಪ ಫಿನಾನ್ಷಿಯಲ್ ಸಪೋರ್ಟನ್ನು, ಅಂದರೆ ಗರ್ಭಿಣಿ ತಾಯಂದಿರಿಗೆ ಹಣಕಾಸಿನ ನೆರವನ್ನು ನೀಡ್ತಕ್ಕಂಥ ಯೋಜನೆ. ಮಾತೃವಂದನಾ, ಮಾತೆಯರಿಗೆ ಹಣಕಾಸಿನ ನೆರವಿನ ಮುಖಾಂತರ ಅವರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಇದು ಈಗ 9 ವರ್ಷಗಳನ್ನು ಪೂರೈಸಿರುತ್ತೆ. ಇದು ಯಾವ ಮಿನಿಸ್ಟ್ರಿ ಕೆಳಗಡೆ ಬರುತ್ತೆ ಅಂತ ನಮಗೆ ಪ್ರಶ್ನೆ ಕೇಳ್ತಾರೆ. ಮಿನಿಸ್ಟ್ರಿ ಆಫ್ ವಿಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್, ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಅಡಿಯಲ್ಲಿ
ಬರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಯಾರು ಇದರ ಟಾರ್ಗೆಟ್ ಬೆನಿಫಿಷಿಯರೀಸ್ ಅಂದರೆ ಇದರ ಫಲಾನುಭವಿಗಳು ಯಾರು ಅಂತ ನಾವು ನೋಡೋದಾದರೆ ಪ್ರೆಗ್ನೆಂಟ್ ವಿಮೆನ್ ಆ್ಯಂಡ್ ಲ್ಯಾಕ್ಟೇಟಿಂಗ್ ಮದರ್ಸ್ ಅಂದರೆ ಗರ್ಭಿಣಿ ತಾಯಂದಿರು ಮತ್ತು ಹಾಲುಣಿಸುವ ತಾಯಂದಿರು ಈ ಒಂದು ಯೋಜನೆಯ ಬೆನಿಫಿಟನ್ನು ಪಡೆದುಕೊಳ್ಬೋದಾಗಿರುತ್ತೆ. ಸೊ ಯಾರಿಗೆ ಬೆನಿಫಿಟನ್ನು ಕೊಡ್ತಾರೆ? ಎಕ್ಸಾಕ್ಟ್ಲಿ ಫಸ್ಟ್ ಲಿವಿಂಗ್ ಚೈಲ್ಡ್, ಮೊಟ್ಟ ಮೊದಲ ಜೀವಂತ ಮಗುವಿಗೆ ಅಂದರೆ ಫಸ್ಟ್ ಡಿಲಿವರಿಗೆ ಮಾತ್ರ. ಆ್ಯಂಡ್ ಇನ್ಫ್ಯಾಕ್ಟ್ ಆ ಮಗು ಜೀವಂತವಾಗಿರಬೇಕಾಗಿರುತ್ತೆ. ಸೆಕೆಂಡ್ ಚೈಲ್ಡ್ ಆನ್ವರ್ಡ್ಸ್ ಈ ಒಂದು ಯೋಜನೆ ಅಪ್ಲೈ ಆಗೋದಿಲ್ಲ. ಕೇವಲ ಮೊಟ್ಟ ಮೊದಲ ಮಗುವಿಗೆ ಮಾತ್ರ ಈ ಒಂದು ಫಿನಾನ್ಷಿಯಲ್ ಸಪೋರ್ಟನ್ನು ನೀಡ್ತಕ್ಕಂಥದ್ದು. ಎಕ್ಸ್ಕ್ಲೂಡ್ಸ್ ವಿಮೆನ್ ಇನ್ ರೆಗ್ಯುಲರ್ ಎಂಪ್ಲಾಯ್ಮೆಂಟ್ ವಿತ್ ಸೆಂಟ್ರಲ್, ಸ್ಟೇಟ್ ಮತ್ತು ಗೌರ್ಮೆಂಟ್ ಆರ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಂದರೆ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಈ ರೀತಿಯ ಉದ್ಯೋಗಗಳು ಅಥವಾ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ಗಳಲ್ಲಿ ಯಾರಾದರೂ ಉದ್ಯೋಗ ಮಾಡ್ತಾ ಇದ್ದರೆ ಸೊ ಅವರಿಗೆ ಈ ಒಂದು ಯೋಜನೆಯ ಬೆನಿಫಿಟನ್ನು ಅವರಿಗೆ ನೀಡಲಾಗುವುದಿಲ್ಲ. ಹಾಗಿದ್ರೆ ವಾಟ್ ಈಸ್ ದಿ ಆಬ್ಜೆಕ್ಟಿವ್? ಈ ಒಂದು ಯೋಜನೆಯ ಉದ್ದೇಶಗಳೇನು ಅಂತ ನಾವು ನೋಡೋದಾದರೆ ಪ್ರೊವೈಡ್ ಪಾರ್ಷಿಯಲ್ ವೇಜ್ ಕಂಪೆನ್ಸೇಷನ್. ಸೊ ನಾನು ಮುಂಚೆನೇ ಹೇಳಿದಾಗೆ ಕಂಪ್ಲೀಟ್ ಫಿನಾನ್ಸನ್ನು ಮಾಡೋದಿಲ್ಲ. ಯಾಕಂದರೆ ಒಂದು ಡೆಲಿವರಿ ಅಂದರೆ ಸೊ ಈಗಿನ ಒಂದು ಎಕನಾಮಿಕ್ ಸಿಸ್ಟಮಲ್ಲಿ ಮಿನಿಮಮ್ ಕನಿಷ್ಠ ಅಂದರೆ ಒಂದು 50,000ದಿಂದ ಮ್ಯಾಕ್ಸಿಮಮ್ ಅಂದರೆ ಇಟ್ ಗೋಸ್ ಇನ್ ಟು ಲ್ಯಾಕ್ಸ್ ಅಲ್ಲಿಯವರೆಗೂ ಈ ಒಂದು ಪ್ರೆಗ್ನೆನ್ಸಿ ಮೇಂಟೆನೆನ್ಸ್ಗೆ ಬೇಕಾಗಿರುತ್ತೆ. ಬಟ್ ಅವರು ಕಂಪ್ಲೀಟ್ ಫಂಡನ್ನು ಕೊಡೋದಿಲ್ಲ, ಭಾಗಶಃ ವೇತನ ಅಂತ ಕರಿತೇವೆ. ಪಾರ್ಷಿಯಲ್ ವೇಜಸ್ಸನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸಪೋರ್ಟ್ ನ್ಯೂಟ್ರಿಷನ್ ಆ್ಯಂಡ್ ಹೆಲ್ತ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ, ಗರ್ಭಾವಸ್ಥೆಯ ಸಮಯದಲ್ಲಿ ಅವರ ಪೋಷಣೆ ಮತ್ತು ಆರೋಗ್ಯವನ್ನು ಬೆಂಬಲಿಸಲಿಕ್ಕೆ ಭಾಗಶಃ ಹಣವನ್ನು ನೀಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿರುತ್ತೆ. ಅದರ ಜೊತೆಗೆ ಅರ್ಲಿ ರಿಜಿಸ್ಟ್ರೇಷನ್ ಆಫ್ ಪ್ರೆಗ್ನೆನ್ಸಿ, ಗರ್ಭಧಾರಣೆ ಆರಂಭಿಕವಾಗಿ ನೋಂದಣಿ ಮಾಡ್ಕೊಳ್ತಾರೆ. ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಆ ಗರ್ಭಿಣಿ ತಾಯಂದಿರನ್ನು ಅವರು ನೋಂದಣಿ ಮಾಡ್ಕೊಳ್ತಾರೆ. ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಅಂದರೆ ಸಾಂಸ್ಥಿಕ ಡೆಲಿವರಿ ಅಥವಾ ಹೆರಿಗೆ ಅಂತ ಹೇಳ್ತೇವೆ. ಅಂದರೆ ಆಸ್ಪತ್ರೆಗಳಲ್ಲಿಯೇ ಹೆರಿಗೆ ಮಾಡಿಸ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಆ್ಯಂಡ್ ಟೈಮ್ಲಿ ಇಮ್ಯುನೈಸೇಷನ್ ಅಂದರೆ ಕಾಲಕ್ಕೆ ಸರಿಯಾಗಿ ರೋಗ ನಿರೋಧಕ ಚುಚ್ಚುಮದ್ದುಗಳನ್ನು ನೀಡ್ತಕ್ಕಂಥದ್ದನ್ನು ಎನ್ಶೋರ್ ಮಾಡಲಾಗುತ್ತೆ. ರೆಡ್ಯೂಸ್ ಮೆಟರ್ನಲ್ ಆ್ಯಂಡ್ ಇನ್ಫ್ಯಾಂಟ್ ಮಾರ್ಟ್ಯಾಲಿಟಿ ಅಂದರೆ ತಾಯಂದಿರು ಮತ್ತು ಶಿಶು ಮರಣ ಎರಡನ್ನ ಕೂಡ ತಪ್ಪಿಸ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಉದ್ದೇಶಗಳಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಎಷ್ಟು ದುಡ್ಡು ಕೊಡ್ತಾರೆ? ಸೊ ಇಲ್ಲಿ ಟೋಟಲ್ ಅವರಿಗೆ 5,000 ಹಣವನ್ನು ನೀಡಲಾಗುತ್ತೆ. ಇದನ್ನು ಕೂಡ 3 ಇನ್ಸ್ಟಾಲ್ಮೆಂಟ್ಗಳಲ್ಲಿ 3 ಕಂತುಗಳಲ್ಲಿ 5,000 ರೂಪಾಯಿಗಳನ್ನು ಆ ಪ್ರೆಗ್ನೆಂಟ್ ಅಥವಾ ಲ್ಯಾಕ್ಟೇಟಿಂಗ್ ಮದರ್ಗೆ ನೀಡ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಉದ್ದೇಶವಾಗಿರುತ್ತೆ. ಅದ್ರ ಜೊತೆಗೆ ಜನನಿ ಸುರಕ್ಷಾ ಯೋಜನೆ ಇವೆರಡನ್ನ ಕಂಬೈನ್ ಮಾಡಿಕೊಂಡ್ರೆ ಅಂದರೆ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಮತ್ತು ಜನನಿ ಸುರಕ್ಷಾ ಯೋಜನೆ ಇವೆರಡನ್ನ ಕಂಬೈನ್ ಮಾಡಿದ್ರೆ ಒಟ್ಟು ಅವರಿಗೆ 6,000 ರೂಪಾಯಿಗಳಷ್ಟು ಪಾರ್ಷಿಯಲ್ ವೇಜಸ್ಸನ್ನು ಈ ಒಂದು ಕಾರ್ಯಕ್ರಮದ ಮುಖಾಂತರ ಒಟ್ಟಾಗಿ ಅವರಿಗೆ ನೀಡಲಾಗುತ್ತೆ. ಸೊ DRDO ಫೌಂಡೇಶನ್ ಡೇ ಅಥವಾ DRDO ಸಂಸ್ಥಾಪನಾ ದಿನ. ಸೊ ಈ ವರ್ಷ 68ನೇ ಸಂಸ್ಥಾಪನಾ ದಿನವನ್ನು DRDO ಜನವರಿಯಲ್ಲಿ ಸೆಲೆಬ್ರೇಟ್ ಮಾಡಲಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದ ಈ ಒಂದು ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ, ರಕ್ಷಣೆಗೆ ಸಂಬಂಧಪಟ್ಟಂತೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡ್ತಕ್ಕಂಥ ಒಂದು ಸಂಸ್ಥೆಯಾಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ. ಇದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್, ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ಸೊ ಇದನ್ನು ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು 1958 ಇದರ ಕೇಂದ್ರ ಕಚೇರಿಯನ್ನು ನಾವು ನವದೆಹಲಿಯಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ DRDOನ ಪ್ರಮುಖ ಕಾಂಟ್ರಿಬ್ಯೂಷನ್ಸ್, ಇದುವರೆಗೂ ಅವರು ಕೊಟ್ಟಿರ್ತಕ್ಕಂಥ ಪ್ರಮುಖ ಕೊಡುಗೆಗಳೇನು ಅಂತ ನಾವು ನೋಡೋದಾದರೆ ಕೆಲವೊಂದು ಮಿಸೈಲ್ ಸಿಸ್ಟಮ್ಗಳನ್ನು ಅಂದರೆ ಕ್ಷಿಪಣಿ ವ್ಯವಸ್ಥೆಗಳನ್ನು ಸಕ್ಸಸ್ಫುಲ್ಲಾಗಿ ಅಭಿವೃದ್ಧಿಪಡಿಸಲಾಗಿರುತ್ತೆ. ಸೊ ಅವುಗಳನ್ನು ನಾವು ಮೆನ್ಷನ್ ಮಾಡೋದಾದರೆ ಅಗ್ನಿ, ಪೃಥ್ವಿ, ಆಕಾಶ್, ನಾಗ್ ಈ ಒಂದು ಮಿಸೈಲ್ ಸಿಸ್ಟಮ್ಗಳನ್ನು DRDO ವತಿಯಿಂದ ಅಭಿವೃದ್ಧಿಪಡಿಸಲಾಗಿರುತ್ತೆ. ಇದರ ಜೊತೆಗೆ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ತೇಜಸ್ ಅಂತ ನೀವು ಕೇಳಿರ್ತೀರಾ, ಲಘು ಯುದ್ಧ ವಿಮಾನ ತೇಜಸ್ಸನ್ನು ಕೂಡ DRDO ವತಿಯಿಂದ ಡೆವಲಪ್ ಮಾಡಲಾಗಿರುತ್ತೆ. ಏರ್ ಡಿಫೆನ್ಸ್ ಆ್ಯಂಡ್ ರಡಾರ್ ಸಿಸ್ಟಮ್ಸ್, ವಾಯು ರಕ್ಷಣೆ ಮತ್ತು ರಡಾರ್ ವ್ಯವಸ್ಥೆಗಳನ್ನು DRDO ವತಿಯಿಂದ ಡೆವಲಪ್ ಮಾಡಲಾಗಿರುತ್ತೆ. ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ ಅಂದರೆ ಮಾನವರಹಿತ ವೈಮಾನಿಕ ವಾಹನಗಳು, ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಗಳು ಅಂದರೆ ಎಲೆಕ್ಟ್ರಾನಿಕ್ ಯುದ್ಧ ವ್ಯವಸ್ಥೆಗಳನ್ನು ಕೂಡ DRDO ವತಿಯಿಂದ ಡೆವಲಪ್ ಮಾಡಲಾಗಿರುತ್ತೆ.
ಸೊ ವಿತ್ ದಿಸ್ ವಿ ಹವ್ ಕಮ್ ಟು ಇಂಡಿಯಾ UAE, ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ನಡುವೆ ನಡೀತಕ್ಕಂಥ ಒಂದು ಅಭ್ಯಾಸ. ಇದನ್ನು ನಾವು ಡೆಸರ್ಟ್ ಸೈಕ್ಲೋನ್ ಅಂತ ಕರಿತೇವೆ. ಸೊ ಇದರ ಎರಡನೇ ಆವೃತ್ತಿಯನ್ನು, ಅದಕ್ಕೆ ಇದನ್ನು ಡೆಸರ್ಟ್ ಸೈಕ್ಲೋನ್ 2 ಅಂತ ಕರೀತಾರೆ. ಸೊ ಇದನ್ನು ಈ ವರ್ಷ ಅಬುದಾಬಿಯಲ್ಲಿ ಅಲ್ ಹಮ್ರಾ ತರಬೇತಿ ನಗರ ಅಂತ ಬರುತ್ತೆ. ಸೊ ಈ ಒಂದು ಅಲ್ ಹಮ್ರಾ ಟ್ರೈನಿಂಗ್ ಸಿಟಿಯಲ್ಲಿ ಸೊ ಇದರ ಎರಡನೇ ಆವೃತ್ತಿಯನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಇದು 18 to 30 ಡಿಸೆಂಬರ್ ನಡೆದಿರ್ತಕ್ಕಂಥ ಒಂದು ಅಭ್ಯಾಸವಾಗಿರುತ್ತೆ. ಸೆಕೆಂಡ್ ಎಡಿಷನ್ ಆಫ್ ಜಾಯಿಂಟ್ ಎಕ್ಸಸೈಸ್. ಸೊ ಇಬ್ಬರ ನಡುವೆ ನಡೀತಕ್ಕಂಥ ಒಂದು ಜಂಟಿ ಸಮರಾಭ್ಯಾಸದ ಎರಡನೇ ಆವೃತ್ತಿ ಇದಾಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ಸ್ ಅಥವಾ ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ, ಸ್ಟ್ರೆಂಥನ್ ಡಿಫೆನ್ಸ್ ಕೋಆಪರೇಷನ್, ರಕ್ಷಣಾ ಸಹಕಾರವನ್ನು ಬಲಪಡಿಸ್ತಕ್ಕಂಥದ್ದು. ಎನ್ಹಾನ್ಸ್ ಇಂಟರ್ ಆಪರಬಿಲಿಟಿ ಅಂದರೆ ಪರಸ್ಪರ ಕಾರ್ಯಸಾಧ್ಯತೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಅದರ ಜೊತೆಗೆ ಜಾಯಿಂಟ್ ಟ್ರೈನಿಂಗ್ ಅಂಡರ್ UN ಮ್ಯಾಂಡೇಟ್, ವಿಶ್ವಸಂಸ್ಥೆಯ ಆದೇಶದ ಅಡಿಯಲ್ಲಿ ಜಂಟಿ ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು. ಇಂಪ್ರೂವ್ ಕೋಆರ್ಡಿನೇಷನ್ ಇನ್ ಸಬ್ ಕನ್ವೆನ್ಷನಲ್ ಆಪರೇಷನ್ಸ್ ಅಂದರೆ ಉಪಸಂಪ್ರದಾಯದ ಕಾರ್ಯಾಚರಣೆಗಳ ಅಡಿಯಲ್ಲಿ ಸಮನ್ವಯವನ್ನು ಸಾಧಿಸ್ತಕ್ಕಂಥದ್ದು ಕೂಡ ಸೊ ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 1015. ಸೊ ದಿಸ್ ಇಸ್ ಕ್ವೆಶನ್ ನಂಬರ್ 1. ಸೊ ಇಲ್ಲಿ ವಿಡಿಯೋನ ಪಾಸ್ ಮಾಡ್ಕೊಳ್ಳಿ. ಆ್ಯಂಡ್ ದಿಸ್ ಇಸ್ ಕ್ವೆಶನ್ ನಂಬರ್ 2. ಸೊ ಇದನ್ನು ಕೂಡ ಪಾಸ್ ಮಾಡಿ ಓದಿ. ಸೊ ಇದರ ಉತ್ತರಗಳನ್ನು ಕಮೆಂಟ್ಸಲ್ಲಿ ತಿಳಿಸ್ಬೋದಾಗಿರುತ್ತೆ. ಸೊ ಇಲ್ಲಿಗೆ ವಿ ಹ್ಯಾವ್ ಕಂಪ್ಲೀಟೆಡ್ ಆಲ್ ದಿ ಅಪ್ಡೇಟ್ಸ್ ಆಫ್ ದ ಡೇ. ಸೊ ಒನ್ಸ್ ಅಗೇನ್ ಐ ವಿಲ್ ಮೀಟ್ ಯು ಟುಮಾರೋ ವಿತ್ ಟುಮಾರೋಸ್ ಅಪ್ಡೇಟ್ಸ್. ಟಿಲ್ ದೆನ್ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್, ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.